ವೆಲ್ಕಮ್ ಬ್ಯಾಕ್. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದಂತಹ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ. 4 ಶಿಕ್ಷಕರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ಬಿಇಒ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಶಿಕ್ಷಕರಿಗೆ ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಟಿಸ್ ಅನ್ನು ನೀಡಿದ್ದಾರೆ. ಔರಾದ ತಾಲೂಕಿನ 4 ಶಿಕ್ಷಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ನೋಟಿಸ್. ಶಿಕ್ಷಕರಾದ ಮಹಾದೇವ್ ಚಿಟ್ಗೆರೆ, ಪ್ರಕಾಶ್ ಬರ್ದಾಪುರೆ, ಸತೀಶ್ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆಯನ್ನ ನೀಡಬೇಕು, ಇಲ್ಲದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಬಿಇಒ ಈ ನೋಟಿಸ್ನ ಮೂಲಕ ನೀಡಿದ್ದಾರೆ. ಔರಾದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಈ ನೋಟಿಸ್ ಅನ್ನ ಕೊಟ್ಟಿರೋದು. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದ ಶಿಕ್ಷಕರಿಗೆ ನೋಟಿಸ್ ಅನ್ನ ನೀಡಿರೋದು ಬಿಇಒ. ಬೀದರ್ ಜಿಲ್ಲೆಯ ಮಹಾದೇವ್ ಚಿಟ್ಗೆರೆ, ಚಾಲಿವಾನ್, ಪ್ರಕಾಶ್ ಬರ್ದಾಪುರೆ, ಸತೀಶ್ ಈ 4 ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆಯನ್ನ ನೀಡಬೇಕು, ಇಲ್ಲ ಅಂತಂದ್ರೆ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ 4 ಶಿಕ್ಷಕರು ನಿಮ್ಮ ಸಂಪರ್ಕಕ್ಕೆ ಏನಾದರೂ ಸಿಕ್ಕಿದ್ರಾ? ಅವ್ರು ಹೇಳಿದೇನು ಈ ನೋಟಿಸ್ ತಗೊಂಡ್ಮೇಲೆ? ಹೌದು ಶ್ರೀಪಾದ್, ಈಗಾಗಲೇ ಬೀದರ್ನ ಔರಾದ್ನಲ್ಲಿ ನಡೆದಂತ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಶಿಕ್ಷಕರು ಅಂತ ಹೇಳಿ ಈಗಾಗಲೇ ವಿಡಿಯೋ ವೈರಲ್ ಆಗಿವೆ. ಆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಈಗಾಗಲೇ ಅಂದ್ರೆ ಭೀಮ್ ಆರ್ಮಿ ಅವ್ರು ಕೂಡ ಏನಂದ್ರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಳೆದ 27ರಂದು ದೂರು ಕೊಡ್ತಾರ. ಅಂದ್ರೆ ಟೋಟಲಿ RSS ಪಥಸಂಚಲನದಲ್ಲಿ ನಾನು ಸರ್ಕಾರಿ ಶಿಕ್ಷಕರಿರ್ಬೋದು, ಅಧಿಕಾರಿಗಳಿರ್ಬೋದು ಈ ರೀತಿ ಭಾಗಿಯಾಗ್ತಾ ಇದ್ದಾರೆ, ನೀವು ಕಠಿಣ ಕ್ರಮ ಕೈಗೊಳ್ರಿ, ವಿಡಿಯೋಗಳನ್ನ ತರ್ಸ್ಕೊಂಡ್ ನೋಡ್ರಿ ಅಂತ ಹೇಳಿ ದೂರು ಕೂಡ ಕೊಟ್ಟಿದ್ರು. ಆ ದೂರು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಶಿಕ್ಷಕರು ಸುಮಾರು ಔರಾದ್ ತಾಲೂಕಿನ ನಗರದಲ್ಲಿ ನಡೆದಂತ RSS ಪಥಸಂಚಲನ ಇರಬಹುದು, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ನಡೆದಂತ RSS ಪಥಸಂಚಲನ ಇರಬಹುದು, ಏನು ವಿಡಿಯೋಗಳು ವೈರಲ್ ಆಗಿವೆ. ಆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ 4 ಜನ ಶಿಕ್ಷಕರನ್ನ ಈಗಾಗಲೇ ಔರಾದಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಆ ನೋಟಿಸ್ ಜಾರಿ ಮಾಡುವ ಮೂಲಕ ಖುದ್ದಾಗಿ ಕಚೇರಿಗೆ ಬಂದೇನಂದ್ರೆ ನೀವು ಉತ್ತರ ಕೊಡಬೇಕು, ಉತ್ತರ ಕೊಡದೇ ಇದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ 4 ಜನ ಶಿಕ್ಷಕರಿಗೆ ಈಗಾಗಲೇ ಶಿಕ್ಷಕರಾದ ಮಹಾದೇವ್ ಇರಬಹುದು, ಶಾಲಿವಾನ್ ಇರಬಹುದು, ಪ್ರಕಾಶ್ ಬರ್ದಾಪುರ್ ಇರಬಹುದು, ಸತೀಶ್ ಇರಬಹುದು, ಇವರನ್ನ ಕಾರಣ ಕೇಳಿ ನೋಟಿಸ್ ಕೂಡ ಜಾರಿ ಕೊಟ್ರ ಅಂತ ಹೇಳ್ಬೋದು. ಈಗಾಗಲೇ ನೋಟಿಸ್ ಅನ್ನ ಏನು ಕೊಟ್ಟಿದ್ದಾರೆ ಆ ಶಿಕ್ಷಕರು ಯಾರ್ದು ಸಂಪರ್ಕ ಸಿಕ್ಕಿಲ್ಲ, ನಮಗ್ ಕೂಡ ಏನು ಸಂಪರ್ಕ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಜಿಲ್ಲೆಯಾದ್ಯಂತ ಏನ್ RSS ಪಥಸಂಚಲನ ಮುಕ್ತಾಯ ಆಗಿದೆ, ಮುಗ್ದಿದೆ. ಇವಾಗ ಅಲ್ಲಲ್ಲೇನ ವಿಡಿಯೋ ವೈರಲ್ ಆಗ್ತಾ ಇವೆ. ಮತ್ತೇನಂದ್ರೆ ಕೆಲ ಸಂಘಟನೆಯವರು, ಭೀಮ್ ಆರ್ಮಿ ಸೇರಿದ ಕೆಲ ಸಂಘಟನೆಯವರು ಏನಂದ್ರೆ ಜಿಲ್ಲಾಡಳಿತ, ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಇರಬಹುದು, ಇತರೆ ಇಲಾಖೆಯ ಮೇಲಧಿಕಾರಿಗಳಿಗೆ ದೂರನ್ನ ಕೊಡ್ತಾ ಇದ್ದಾರೆ. ಆ ದೂರ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಜಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕೆಲ ಅಧಿಕಾರಿಗಳಂತೂ ನಮ್ಮೆಲ್ಲ ದೇಶಭಕ್ತ, ರಾಷ್ಟ್ರಭಕ್ತಗೋಸ್ಕರ ನಾವೇನೋ RSS ಪಥಸಂಚಲನ ಪಾಲ್ಗೊಂಡಿದೀವಿ, ಏನ್ ಕಠಿಣ ಕ್ರಮ ಕೈಗೊಳ್ಳಿ ಎಂಬುದು ಕೆಲವರು ಹೇಳ್ತಾ ಇದ್ದಾರೆ, ಹೆಸರು ಹೇಳ್ತಾ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಗೊತ್ತಾ ಸರ್ಕಾರ ವರ್ಸಸ್ ಏನದಂದ್ರ ನೌಕರರ ಸಂಘರ್ಷ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ನೌಕರರು ಕೂಡ ಈಗಾಗಲೇ ಸಾಕಷ್ಟು ಜನ ಜಿಲ್ಲೆಯ ಬಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಬಸವ ಕಲ್ಯಾಣ, ಹುಮ್ನಾಬಾದ್ ಜಿಲ್ಲಾದ್ಯಂತ RSS ಪಥಸಂಚಲನ 100 ವರ್ಷಗಳ RSS ಪೂರೈಸಿದ ಹಿನ್ನೆಲೆ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಶಿಕ್ಷಕರಿರ್ಬೋದು, ಇತರ ಇಲಾಖೆ ಅಧಿಕಾರಿಗಳಿರ್ಬೋದು, ಅಧಿಕಾರಿಗಳಿಗೆ ಪಾಲ್ಗೊಂಡವ್ರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಯಾವ ಸಂದರ್ಭದಲ್ಲಿ ಯಾರಿಗೆ ನೋಟಿಸ್ ಬರ್ತಾ ಬಟ್ ಟೆನ್ಷನ್ ದಲ್ಲಿ ಸರ್ಕಾರಿ ನೌಕರರು ಇದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಚಿಕ್ಕಬಳ್ಳಾಪುರದಲ್ಲಿ ಮೆಕ್ಕೆಜೋಳ ವ್ಯಾಪಾರಿಗಳಿಗೆ ವಂಚನೆ ಆದ ಪ್ರಕರಣದಲ್ಲಿ ವಂಚಕರ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ಭಾಗ ವೆಲ್ಕಮ್ ಬ್ಯಾಕ್. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದಂತಹ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ. 4 ಶಿಕ್ಷಕರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ಬಿಇಒ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಶಿಕ್ಷಕರಿಗೆ ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಟಿಸ್ ಅನ್ನು ನೀಡಿದ್ದಾರೆ. ಔರಾದ ತಾಲೂಕಿನ 4 ಶಿಕ್ಷಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ನೋಟಿಸ್. ಶಿಕ್ಷಕರಾದ ಮಹಾದೇವ್ ಚಿಟ್ಗೆರೆ, ಪ್ರಕಾಶ್ ಬರ್ದಾಪುರೆ, ಸತೀಶ್ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆಯನ್ನ ನೀಡಬೇಕು, ಇಲ್ಲದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಬಿಇಒ ಈ ನೋಟಿಸ್ನ ಮೂಲಕ ನೀಡಿದ್ದಾರೆ. ಔರಾದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಈ ನೋಟಿಸ್ ಅನ್ನ ಕೊಟ್ಟಿರೋದು. RSS ಪರೇಡ್ನಲ್ಲಿ ಭಾಗಿಯಾದ ಶಿಕ್ಷಕರಿಗೆ ನೋಟಿಸ್ ಅನ್ನ ನೀಡಿರೋದು ಬಿಇಒ. ಬೀದರ್ ಜಿಲ್ಲೆಯ ಮಹಾದೇವ್ ಚಿಟ್ಗೆರೆ, ಚಾಲಿವಾನ್,
ಪ್ರಕಾಶ್, ಬರ್ದಾಪುರೆ, ಸತೀಶ್ ಈ 4 ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆಯನ್ನ ನೀಡಬೇಕು, ಇಲ್ಲ ಅಂತಂದ್ರೆ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ 4 ಶಿಕ್ಷಕರು ನಿಮ್ಮ ಸಂಪರ್ಕಕ್ಕೆ ಏನಾದರೂ ಸಿಕ್ಕಿದ್ರಾ? ಅವ್ರು ಹೇಳಿದೇನು ಈ ನೋಟಿಸ್ ತಗೊಂಡ್ಮೇಲೆ? ಹೌದು ಶ್ರೀಪಾದ್, ಈಗಾಗಲೇ ಬೀದರ್ನ ಔರಾದ್ನಲ್ಲಿ ನಡೆದಂತ ಪಥಸಂಚಲನದಲ್ಲೇನು ಪಾಲ್ಗೊಂಡಿದ್ದಾರ ಶಿಕ್ಷಕರು ಅಂತ ಹೇಳಿ ಈಗಾಗಲೇ ವಿಡಿಯೋ ವೈರಲ್ ಆಗಿವೆ. ಆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಈಗಾಗಲೇ ಅಂದ್ರೆ ಭೀಮ್ ಆರ್ಮಿ ಅವ್ರು ಕೂಡ ಏನದಂದ್ರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಳೆದ 27ರಂದು ದೂರು ಕೊಡ್ತಾರ. ಅಂದ್ರೆ ಟೋಟಲಿ RSS ಪಥಸಂಚಲನದಲ್ಲಿ ಸರ್ಕಾರಿ ಶಿಕ್ಷಕರಿರ್ಬೋದು, ಅಧಿಕಾರಿಗಳಿರ್ಬೋದು ಈ ರೀತಿ ಭಾಗಿಯಾಗ್ತಾ ಇದ್ದಾರೆ, ನೀವು ಕಠಿಣ ಕ್ರಮ ಕೈಗೊಳ್ರಿ, ವಿಡಿಯೋಗಳನ್ನ ತರ್ಸ್ಕೊಂಡು ನೋಡ್ರಿ ಅಂತೇಳಿ ದೂರು ಕೂಡ ಕೊಟ್ಟಿದ್ರು. ಆ ದೂರು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಶಿಕ್ಷಕರು ಸುಮಾರು ಔರಾದ್ ತಾಲೂಕಿನ ನಗರದಲ್ಲಿ ನಡೆದಂತ RSS ಪಥಸಂಚಲನ ಇರಬಹುದು, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ನಡೆದಂತ RSS ಪಥಸಂಚಲನ ಇರಬಹುದು, ಏನು ವಿಡಿಯೋಗಳು ವೈರಲ್ ಆಗಿವೆ. ಆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ 4 ಜನ ಶಿಕ್ಷಕರನ್ನ ಈಗಾಗಲೇ ಔರಾದಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಆ ನೋಟಿಸ್ ಜಾರಿ ಮಾಡುವ ಮೂಲಕ ಖುದ್ದಾಗಿ ಕಚೇರಿಗೆ ಬಂದೇನಂದ್ರೆ ನೀವು ಉತ್ತರ ಕೊಡಬೇಕು, ಉತ್ತರ ಕೊಡದೇ ಇದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ 4 ಜನ ಶಿಕ್ಷಕರಿಗೆ ಈಗಾಗಲೇ ಶಿಕ್ಷಕರಾದ ಮಹಾದೇವ್ ಇರ್ಬೋದು, ಶಾಲಿವಾನ್ ಇರ್ಬೋದು, ಪ್ರಕಾಶ್, ಬರ್ದಾಪುರ್ ಇರ್ಬೋದು, ಸತೀಶ್ ಇರ್ಬೋದು, ಇವರನ್ನ ಕಾರಣ ಕೇಳಿ ನೋಟಿಸ್ ಕೂಡ ಜಾರಿ ಕೊಟ್ಟಾರ ಅಂತ ಹೇಳ್ಬೋದು. ಈಗಾಗಲೇ ನೋಟಿಸ್ ಅನ್ನ ಏನು ಕೊಟ್ಟಿದ್ದಾರೆ ಆ ಶಿಕ್ಷಕರು ಯಾರ್ದು ಸಂಪರ್ಕ ಸಿಕ್ಕಿಲ್ಲ, ನಮಗ್ ಕೂಡ ಏನು ಸಂಪರ್ಕ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಜಿಲ್ಲೆಯಾದ್ಯಂತ ಏನು RSS ಪಥಸಂಚಲನ ಮುಕ್ತಾಯ ಆಗಿದೆ, ಮುಗ್ದಿದೆ. ಇವಾಗ ಅಲ್ಲಲ್ಲೇನ ವಿಡಿಯೋ ವೈರಲ್ ಆಗ್ತಾ ಇವೆ. ಮತ್ತೇನದಂದ್ರೆ ಕೆಲ ಸಂಘಟನೆಯವರು, ಭೀಮ್ ಆರ್ಮಿ ಸೇರಿದ ಕೆಲ ಸಂಘಟನೆಯವರು ಏನದಂದ್ರೆ ಜಿಲ್ಲಾಡಳಿತ, ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಇರ್ಬೋದು, ಇತರೆ ಇಲಾಖೆಯ ಮೇಲಧಿಕಾರಿಗಳಿಗೆ ದೂರನ್ನ ಕೊಡ್ತಾ ಇದ್ದಾರೆ. ಆ ದೂರ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಜಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕೆಲ ಅಧಿಕಾರಿಗಳಂತೂ ನಮ್ಮೆಲ್ಲ ದೇಶಭಕ್ತ, ರಾಷ್ಟ್ರಭಕ್ತಗೋಸ್ಕರ ನಾವೇನೋ RSS ಪಥಸಂಚಲನ ಪಾಲ್ಗೊಂಡಿದೀವಿ, ಏನ್ ಕಠಿಣ ಕ್ರಮ ಕೈಗೊಳ್ಳಿ ಎಂಬುದು ಕೆಲವರು ಹೇಳ್ತಾ ಇದ್ದಾರೆ, ಹೆಸರು ಹೇಳ್ತಾ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಗೊತ್ತಾ ಸರ್ಕಾರ ವರ್ಸಸ್ ಏನದಂದ್ರ ನೌಕರರ ಸಂಘರ್ಷ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ನೌಕರರು ಕೂಡ ಈಗಾಗಲೇ ಸಾಕಷ್ಟು ಜನ ಜಿಲ್ಲೆಯ ಬಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಬಸವ ಕಲ್ಯಾಣ, ಹುಮ್ನಾಬಾದ್ ಜಿಲ್ಲಾದ್ಯಂತ RSS ಪಥಸಂಚಲನ 100 ವರ್ಷಗಳ RSS ಪೂರೈಸಿದ ಹಿನ್ನೆಲೆ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಶಿಕ್ಷಕರಿರ್ಬೋದು, ಇತರ ಇಲಾಖೆ ಅಧಿಕಾರಿಗಳಿರ್ಬೋದು, ಅಧಿಕಾರಿಗಳಿಗೆ ಪಾಲ್ಗೊಂಡವ್ರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಯಾವ ಸಂದರ್ಭದಲ್ಲಿ ಯಾರಿಗೆ ನೋಟಿಸ್ ಬರ್ತಾ ಬಟ್ ಟೆನ್ಷನ್ ದಲ್ಲಿ ಸರ್ಕಾರಿ ನೌಕರರು ಇದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಚಿಕ್ಕಬಳ್ಳಾಪುರದಲ್ಲಿ ಮೆಕ್ಕೆಜೋಳ ವ್ಯಾಪಾರಿಗಳಿಗೆ ವಂಚನೆ ಆದ ಪ್ರಕರಣದಲ್ಲಿ ವಂಚಕರ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಭಾಗದ